ಹಾಯ್ ಎಲ್ಲರಿಗೂ ನಮಸ್ತೆ. ನವರಾತ್ರಿಯ 4ನೇ ದಿನ ಕುಷ್ಮಾಂಡ ದೇವಿ ಪೂಜೆ ಆರಾಧನೆ. ನಾನು ಹೊಸ್ತಿಲಿಗೆ ಮತ್ತು ತುಳಸಿಗೆಲ್ಲ ಸಿದ್ಧತೆ ಮಾಡಿಕೊಂಡು ನೋಡಿ ಈ ರೀತಿ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಹೊಸ್ತಿಲಿಗೆ ಮತ್ತು ಸೂರ್ಯ ನಮಸ್ಕಾರ ತುಳಸಿಗೆ ಪೂಜೆ ಮಾಡಿ ಭೂಮಿ ತಾಯಿಗೆ ಪೂಜೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಕುಷ್ಮಾಂಡ ತಾಯಿ ಬಂದು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಾಯಿ ಅಂತಲೇ ಹೇಳ್ಬೋದು. ಈ ತಾಯಿ ಬಂದು ವಿಶೇಷವಾಗಿ ಸೃಷ್ಟಿಯ ಅಸ್ತಿತ್ವ ಇಲ್ಲದಾಗ ಎಲ್ಲ ಕಡೆ ಅಂಧಕಾರ ತುಂಬಿತ್ತು. ಆವಾಗ ಈ ತಾಯಿ ತನ್ನ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ಲು ಅಂತ ಹೇಳ್ತಾರೆ. ಆದ್ದರಿಂದ ನಾನು ಪೂಜೆ ಎಲ್ಲ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿ ಇವತ್ತು ಪ್ರಸಾದಕ್ಕೆ ಬಂದು ನಾನು ಅವಲಕ್ಕಿ ರಸಾಯನ ಮಾಡಿ ಅಕ್ಷತೆ ಹೂವು ಹಾಕ್ಕೊಂಡು ಇವತ್ತು ವಿಶೇಷ ಬಣ್ಣ ಬಂದು ಕೇಸರಿ ಆರೆಂಜ್ ಕಲರು. ಅದರಿಂದ ಅಮ್ಮನಿಗೂ ಸೀರೆ ನಾನು ಉಡಿಸಿರೋದು ಆರೆಂಜು, ನಾನು ಉಟ್ಕೊಂಡಿರೋದು ಆರೆಂಜ್ ಆಗಿದೆ. ಅದರಿಂದ ನಾನು ಅಮ್ಮನವರಿಗೆ ಈ ಥರ ಅಲಂಕಾರ ಮಾಡಿಕೊಂಡು ಮತ್ತು ನಾನು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋದೆ. ಇವತ್ತು ವಿಶೇಷ ಬಂದು ನನ್ನ ಮಗನ ಬರ್ತ್ಡೇ. ಅವನು ನವರಾತ್ರಿಲಿ 6ನೇ ದಿನ ಹುಟ್ಟಿರೋದ್ರಿಂದ ಅವನ ಹೆಸರಿನಲ್ಲಿ ನಾನು ಇವತ್ತು ಪೂಜೆ ಮಾಡಿಸ್ತಾ ಇದ್ದೀನಿ. ಮತ್ತು ವರ್ಷಕ್ಕೊಂದ್ಸರಿ ನವರಾತ್ರಿ ನಾನು 9 ದಿನದ ಒಳಗಡೆ ನಾನು 6ನೇ ದಿನ ಆಗಲಿ ಯಾವ ದಿನ ಅವನ ಬರ್ತ್ಡೇ ಬರುತ್ತೋ ಆ ದಿನ ನಾನು ಮಡಿಲಕ್ಕಿ ಸೀರೆ ಎಲ್ಲ ಕೊಡ್ತೀನಿ. ಮತ್ತು ಅನ್ನದಾನಕ್ಕೆ ಅಕ್ಕಿ ಕೊಡ್ತೀನಿ. ಅದೇ ರೀತಿ ನಾನು ಇವತ್ತು ತೊಗೊಂಡೋಗಿದ್ದೆ. ವರ್ಷ ಕೊಡ್ತಾ ಇರ್ತೀನಲ್ವ ಅದೇ ರೀತಿ. ಮತ್ತು 4ನೇ ದಿನ ನಿಂಬೆಹಣ್ಣು ದೀಪ ಹಚ್ಚೋದಿತ್ತು. ನಾನು ಹಚ್ಚಿ ಅಮ್ಮನಿಗೆ ಈ ಥರ ಎಲ್ಲ ನಾನು ಮಾಡಿಕೊಂಡು ಒಂದು ಪ್ರದಕ್ಷಿಣೆ ಹಾಕ್ಕೊಂಬಂದೆ. ಮತ್ತು ಅಮ್ಮನಿಗೆ ನಾನು ನಿಂಬೆಹಣ್ಣು ಆರತಿ ಮಾಡಿ ಮತ್ತೆ ಬಂದು ಅಮ್ಮನ ವಿಶೇಷ ಏನು ಅಂತಂದರೆ ಈ ತಾಯಿ ಬಂದುಬಿಟ್ಟು ರೋಗ ದರಿದ್ರ ಮತ್ತು ಶೋಕಗಳು ಕಷ್ಟಗಳು ದೂರ ಮಾಡ್ತಾಳೆ. ಮತ್ತು ನಮಗೆ ಆಯುಷ್ಷು ಮತ್ತು ಯಶಸ್ಸು ಮತ್ತು ಬಂದುಬಿಟ್ಟು ಆರೋಗ್ಯ ಅಭಿವೃದ್ಧಿ ಮಾಡ್ತಾಳೆ ಅಂತ ಹೇಳಿ ವಿಶೇಷವಾಗಿ. ಮತ್ತು ಬಲ ಶಕ್ತಿ ಅನ್ನು ಕೊಡ್ತಾಳೆ. ಯಾವುದೇ ಕೆಲಸ ಮಾಡಬೇಕಂದ್ರೂ ಮತ್ತು ಯಾವುದೇ ಒಂದು ಯೋಚನೆ ಮಾಡಬೇಕಂದ್ರೂ ಬುದ್ಧಿಶಕ್ತಿ ಬೇಕು. ಅದೇ ರೀತಿ ನಮಗೆ ಏನೇ ಕೆಲಸ ಮಾಡಬೇಕಂದ್ರೂ ಶಕ್ತಿ ಬೇಕು. ಈ ತಾಯಿ ಕುಷ್ಮಾಂಡ ದೇವಿ ಶಕ್ತಿಯನ್ನು ನೀಡುತ್ತಾಳೆ ಅಂತ ಹೇಳ್ತಾರೆ. ಇದೇ ರೀತಿ ಈ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ನಾವು ಶಕ್ತಿಯನ್ನು ಪಡ್ಕೋಬೋದು ಅಂತ ಹೇಳ್ಬೋದು. ಆನಂತರ ನಾನು ಹೋಗಿದ್ದು ಯಲ್ಲಮ್ಮನ ದೇವಸ್ಥಾನಕ್ಕೆ. ನನಗೆ ವಿಶೇಷವಾದ ಸ್ಥಳ ಮತ್ತು ನಾನು ತುಂಬ ನಂಬಿಕೆ ಇಟ್ಟು ಹೋಗುವಂಥ ಜಾಗ ಅಂದರೆ ಯಲ್ಲಮ್ಮ ದೇವಿ ದೇವಸ್ಥಾನ. ನಾನು ತುಂಬ ಫೇವ್ರೇಟ್ ದೇವರು ಯಲ್ಲಮ್ಮ ದೇವಿ. ನಾನು ಆ ತಾಯಿಗೆ ಹೋದಾಗ ನನಗೆ ಅಲ್ಲಿ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ನನಗೇನೋ ಒಂಥರ ನನ್ನ ತವರು ಮನೆ ಅಮ್ಮನ ಮನೆಗೆ ಬಂದಷ್ಟೇ ಖುಷಿ ಆಗುತ್ತೆ ನನಗೆ. ಆ ನಂತರ ನಾನು ಇವತ್ತು ವಿಶೇಷ ಆಗಿರೋದ್ರಿಂದ ಮಡಿಲಕ್ಕಿ ಕೊಟ್ಟು ಅಮ್ಮನಿಗೆ ಮತ್ತು ಮಣ್ಣಿನ ದೀಪ ಎತ್ಕೊಂಡು ಹೋಗಿದ್ದೆ. ಅಲ್ಲಿ ನಾನು ದೀಪಾರಾಧನೆ ಎಲ್ಲ ಮಾಡಿ ಈ ಥರ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದ ನಂತರ ನಾನು ಆ ತಾಯಿಗೆ ವಿಶೇಷವಾಗಿ ನಾನು ನಡ್ಕೊಳ್ಳೋದು ಏನಕ್ಕೆ ಅಂದರೆ ನನಗೆ 6-7 ವರ್ಷ ಮಕ್ಕಳಿದ್ದಾಗ ತಾಯಿಯ ಒಂದು ಸ್ಥಾನವನ್ನು ತಾಯಿ ನನಗೆ 2 ಮಕ್ಕಳು ಸೃಷ್ಟಿ ಮಾಡಿ ನನಗೆ ತಾಯಿತನ ತುಂಬಿದ್ದಾಳೆ ಅಂತಲೇ ಹೇಳ್ಬೋದು. ತಾಯಿತನ ಕೊಟ್ಟಿದ್ದಾಳೆ. 2 ಮಕ್ಕಳು ಆ ತಾಯಿಯ ಒಂದು ಕೃಪೆ ಅಂತಲೇ ಹೇಳ್ತೀನಿ ನಾನು. ಅದರಿಂದ ನಾನು ಯಾವಾಗಲೂ ನನ್ನ ಮಕ್ಕಳು ಬರ್ತ್ಡೇನ ಯಲ್ಲಮ್ಮನ ದೇವಸ್ಥಾನದಲ್ಲೇ ನಾನು ಈ ಥರ ಎಲ್ಲ ನಾನು ಅಮ್ಮನಿಗೆ ಸೇವೆ ಮಾಡೋದ್ರಿಂದ ನಾನು ಮಕ್ಕಳ ಬರ್ತ್ಡೇ ಆಚರಣೆ ಮಾಡ್ತೀನಿ. ಆನಂತರ ಮನೆಗೆ ಬಂದು ನಮಸ್ಕಾರ ಮಾಡಿದೆ. ನನಗೆ ಏನು ಇಲ್ಲದಾಗ ಅಮ್ಮ ಬಂದಿದ್ದಾಳೆ, ಇದ್ದಾಗೂ ಜೊತೆಲಿದ್ದಾಳೆ ಅಂತಲೇ ಹೇಳ್ಬೋದು. ಈ ತಾಯಿ ಬಂದುಬಿಟ್ಟು ಕುಷ್ಮಾಂಡ ದೇವಿ 7 ಕೈಗಳು ಮತ್ತು ಕಮಲಾಂಡ ಧನಸ್ಸು ಬಾಣ ಕಮಲ ಅಮೃತ ಮತ್ತು ಬಂದುಬಿಟ್ಟು ಗದೆ ಇಟ್ಟಿರ್ತಾರೆ. ವಾಹನ ಬಂದು ಸಿಂಹವಾಗಿರುತ್ತೆ. ಈ ತಾಯಿ ಕುಷ್ಮಾಂಡ ದೇವಿ ಆರಿಸೋದ್ರಿಂದ ಋಣಮುಕ್ತರಾಗ್ತೀವಿ ನಾವು. ದರಿದ್ರ ರೋಗಗಳೆಲ್ಲ ದೂರ ಆಗುತ್ತೆ. ಆಯುಷ್ಷು ಯಶಸ್ಸು ಮತ್ತು ನಮಗೆ ಬಲ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ಈ ತಾಯಿಯನ್ನು ಪೂಜೆ ಮಾಡಿ ಶಕ್ತಿಯನ್ನು ಹೊಂದಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್.